ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರ ಆರ್ಮೋಲ್ ಶೇಪ್ ನ ನಾವು ಯಾವ ರೀತಿ ಪರ್ಫೆಕ್ಟ್ ಆಗಿ ಡ್ರಾ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಆರ್ಮೋಲ್ ಶೇಪ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಕಂಕಳ ಹತ್ರ ಬಟ್ಟೆ ಜಾಸ್ತಿ ಉಳ್ಯಾಕ್ ಕುಂತೈತಿ, ಲೂಸ್ ಬರತೈತಿ ಇಲ್ಲ ಟೈಟ್ ಬರತೈತಿ ಅಂತೇಳಿ ಕೆಲವೊಬ್ರು ಮಾಡಿದ್ರಿ. ನಾ ಒಂದೆರಡು ಒಂದೆರಡು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಆದ್ರೂ ಕೂಡ ಈಗ ತುಂಬಾ ಜನ ನ್ಯೂ ಸಬ್ಸ್ಕ್ರೈಬರ್ ಆಗಿರಿ, ಹೊಸಬ್ರಿಗೆ ಗೊತ್ತಿಲ್ಲ ಇದು. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಮೆಥಡ್ ನ ನೀವು ಫಾಲೋ ಮಾಡ್ತಾ ಹೋಗ್ರಿ. ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಯಾವ ತರ ನಾವು ಮಾರ್ಕಿಂಗ್ ನ ಮಾಡ್ಬೇಕು ಅನ್ನೋದನ್ನು ಸಹ ಇದ್ರಾಗ ತಿಳಿಸ್ಕೊಟ್ಟಿದ್ದೀನಿ. ಬ್ಯಾಕ್ ಮತ್ತೆ ಫ್ರಂಟ್ ಎರಡಕ್ಕೂ ಆರ್ಮೋಲ್ ಶೇಪ್ ನ ತೆಗೆಯೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡ್ರಿ, ಯೂಸ್ಫುಲ್ ಆಗಿರೋ ವಿಡಿಯೋ ಇರ್ತೈತಿ. ಬಿಗ್ನರ್ಸ್ ಅಂತೂ ತುಂಬಾ ಈಸಿ ಮೆಥಡ್ ಅಲ್ಲಿ ಅರ್ಥ ಆಗೋ ತರ ನಾನು ತಿಳಿಸ್ಕೊಟ್ಟಿನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇವಾಗ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇಲ್ಲಿಂದ ರೆಡಿ ಇರೋ ಚೆಸ್ಟ್ ಮೆಜರ್ಮೆಂಟ್, ಇದು ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು ಎಕ್ಸ್ಟ್ರಾ. ನೆಕ್ಸ್ಟ್ ಇಲ್ಲಿ ನೆಕ್ ಬಿಡ್ತ್ 2 ಇಂಚ್ ತಗೊಂಡಿದ್ದೀನಿ, ಭುಜ 3 ಇಂಚ್ ತಗೊಂಡಿದ್ದೀನಿ. ಮತ್ತೆ ಇದು ನೆಕ್ ಉದ್ದ 6 ಇಂಚ್ ಇತ್ತು, 6 ಇಂಚ್ ನ ತಗೊಂಡಿದ್ದೀನಿ. ಅಂದ್ರೆ ನೀವು ಬ್ಯಾಕ್ ಮತ್ತೆ ಫ್ರಂಟ್ ಬೇರೆ ಬೇರೆ ಆದ್ರೂ ಕಟಿಂಗ್ ಮಾಡ್ಕೊಂಡು ಇದೇ ಮೆಥಡ್ ನ ಫಾಲೋ ಮಾಡ್ರಿ ಆರ್ಮೋಲ್ ಶೇಪ್ ಹಾಕೋದಕ್ಕೆ. ಇಲ್ಲ ನೀವು ಬ್ಯಾಕ್ ಮತ್ತೆ ಫ್ರಂಟ್ ಎರಡೂನು ಒಂದೇ ಸರಿನೇ ನಾವು ಕಟಿಂಗ್ ಮಾಡ್ಕೊಂತೀವಿ ಅಂತಂದ್ರೂ ಇದೇ ಮೆಥಡ್ ನ ಫಾಲೋ ಮಾಡ್ರಿ. ನಾನು ಬ್ಯಾಕ್ ಶೇಪ್ ಹಾಕೋದನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಇವಾಗ, ಮತ್ತೆ ಫ್ರಂಟ್ ಶೇಪ್ ಹಾಕೋದನ್ನು ತಿಳಿಸ್ಕೊಡ್ತೀನಿ. ಎರಡೂನು ತಿಳಿಸ್ಕೊಡ್ತೀನಿ ನಾನು ಯಾವ ತರ ಮಾರ್ಕಿಂಗ್ ಮಾಡ್ಬೇಕು ನೀಟಾಗಿ ಅಂತೇಳಿ. ನೋಡ್ರಿ, ಫಸ್ಟ್ ನಾವು ಇಲ್ಲಿ ಶೇಪ್ ಕೊಡುವಾಗ ಏನಾದ್ರೂ ನಾವು ತಪ್ಪು ಮಾಡಿದ್ರೆ ಏನಾಗ್ತೈತಿ, ಇಲ್ಲಿ ಬಟ್ಟೆ ಎಲ್ಲ ಜಾಸ್ತಿ ಬರ್ತೈತಿ, ಇಲ್ಲ ಅಂತಂದ್ರ ಟೈಟ್ ಬರುತ್ತೆ. ಜಾಸ್ತಿ ಅಂದ್ರ ಆಲ್ಮೋಸ್ಟ್ ನಾವ್ ತಪ್ಪು ಮಾಡೋದು ಯಾವ್ದು ಅಂತಂದ್ರ ಜಾಸ್ತಿ ಬಟ್ಟೆ ಎಕ್ಸ್ಟ್ರಾ ಉಳಿಸ್ಬಿಡ್ತೀವಿ. ಹಂಗಾಗಿ ಇಲ್ಲಿ ಏನಾಗ್ತೈತಿ ಅಂತಂದ್ರ ರಿಂಕಲ್ಸ್ ಬರುತ್ತ. ಅಂದ್ರೆ ನಾವು ಆರ್ಮೋಲ್ ಶೇಪ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿರಲ್ಲ, ಅದರಿಂದ ಏನಾಗುತ್ತಾ ಪ್ರಾಬ್ಲಮ್ ಆಗ್ತೈತದು. ಇವಾಗ ನೋಡ್ರಿ, ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಆರ್ಮೋಲ್ ಉದ್ದ ಇಲ್ಲಿ ತಗೋರಿ. ಎಷ್ಟಿರುತ್ತೋ ಅದ್ರ ಪ್ರಕಾರ ನೀವು ಆರ್ಮೋಲ್ ಉದ್ದಾನ ತಗೋಬೇಕು. ತಗೊಂಡಿಂದೆ ಇಲ್ಲಿ ನಾವು ಶೇಪ್ ನ ಯಾವ ತರ ಕೊಡ್ಬೇಕು ಅಂತಂದ್ರ, ಈಗ ನೋಡ್ರಿ, ಈ ಮಾರ್ಕ್ ಫಸ್ಟ್ ಕನ್ಸಿಡರ್ ಮಾಡ್ಕೋರಿ. ಈ ಮಾರ್ಕ್ ಏನಂತಂದ್ರ ಹೇಳಿದ್ನಲ್ಲ ನಾನ್ ನಿಮ್ಗ, ರೆಡಿ ಇರುವಂತ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗೆ ಒಂದ್ ಮಾರ್ಕ್ ಕರೆಕ್ಟ್ ಆಗಿ ಮಾಡ್ಕೋರಿ. ನೋಡ್ರಿ, ಈ ಮಾರ್ಕ್ ನಮ್ಗ ಫಸ್ಟ್ ಕರೆಕ್ಟ್ ಆಗಿ ಕನ್ಸಿಡರ್ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಿ ಉದ್ದ ನೋಡ್ಕೋರಿ. ಇದು ಉದ್ದ ಎಷ್ಟೈತಿ? 5 ಇಂಚ್ ಐತಿ. ಇದ್ರ ಅರ್ಧಕ್ಕ ಒಂದ್ ಮಾರ್ಕ್ ಮಾಡ್ರಿ. ಓಕೆನಾ? ಇವಾಗ ನಾವು ಶೇಪ್ ನ ಇದು ಎರಡರ ಮಧ್ಯದಲ್ಲಿ ಶೇಪ್ ಕೊಡ್ಬೇಕು ನಾವ್ ಇವಾಗ ಆರ್ಮೋಲ್ ಶೇಪ್. ಕೆಲವೊಬ್ರು ಏನ್ ಮಾಡ್ಬಿಡ್ತಾರ, ಇಲ್ಲಿವರೆಗುನು ಶೇಪ್ ಕೊಟ್ಬಿಡ್ತಾರ. ಅಂದ್ರ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡ್ತಾರ ಈ ತರ ಗೆರೆ ಹಾಕೋದಿಕ್ಕೆ. ಆ ತರ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದು ಇಲ್ಲಿ ಲೂಸ್ ಆಗ್ತೈತಿ. ಇಲ್ಲ ಅಂತಂದ್ರ ಇಲ್ಲಿ ಕಟಿಂಗ್ ಮಾಡ್ಕೊಳ್ಳುವಾಗ ಇಲ್ಲಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈ ತರ. ಹಾಗಾಗಿ ಏನಾಗುತ್ತೆ, ಇಲ್ಲಿನೂ ಬಟ್ಟೆ ಎಕ್ಸ್ಟ್ರಾ ಬಂದ್ಬಿಡುತ್ತಾ, ಇಲ್ಲಿನೂ ಬಟ್ಟೆ ಎಕ್ಸ್ಟ್ರಾ ಬಂದ್ಬಿಡುತ್ತಾ. ಹಂಗಾಗಿ ಇಲ್ಲಿ ಏನಾಗ್ತೈತಿ, ನಮ್ಗ ಆರ್ಮೋಲ್ ಹತ್ರ ಲೂಸ್ ಆಗ್ತೈತಿ. ಅದಕ್ಕ ನೀವು ಫಸ್ಟ್ ಈ ತರ ಪಾಯಿಂಟ್ ನ ಮಾಡ್ಕೋರಿ. ಈ ಆರ್ಮೋಲ್ ಎಷ್ಟಿರುತ್ತ ನೋಡ್ರಿ ಉದ್ದ, ಅದ್ರ ಅರ್ಧಕ್ ಒಂದ್ ಮಾರ್ಕ್ ಮಾಡ್ಕೋರಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದಿರುತ್ತಲ್ಲ, ಅಲ್ಲಿಗೆ ಮಾರ್ಕ್ ನ ಕನ್ಸಿಡರ್ ಮಾಡಿ ತಗೋರಿ. ಸರಿನಾ? ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಶೇಪ್ ಕೊಡೋದಿಕ್ಕೆ 1 ಇಂಚು ಒಂದ್ ಮಾರ್ಕ್ ಮಾಡ್ಕೋರಿ. 1 ಇಂಚ್ಗೆ ಫಸ್ಟ್, ಆಮೇಲೆ 1.5 ಇಂಚ್ಗೆ ಒಂದ್ ಮಾರ್ಕ್ ಮಾಡ್ಕೋರಿ. ಸರಿನಾ? ಇದು ಏನು 1 ಇಂಚು ನಾವು ಫ್ರಂಟ್ ಪಾರ್ಟ್ಗೆ ಕಟಿಂಗ್ ಮಾಡುವಾಗ ಇಲ್ಲಿಂದ ಈ ಕಾರ್ನರ್ ಇಂದ ಹಿಡಿದು ಫ್ರಂಟ್ ಪಾರ್ಟಿಗೆ ಏನಾದ್ರೂ ನಾವು ಕಟಿಂಗ್ ಮಾಡ್ತೀವಿ ಅಂತಂದ್ರ 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಬ್ಯಾಕ್ ಪಾರ್ಟಿಗೆ ನಾವು ಕಟಿಂಗ್ ಮಾಡಾಕತ್ತೀವಿ ಅಂತಂದ್ರ 1.5 ಇಂಚು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇವು ಎರಡರ ಮಧ್ಯದಲ್ಲಿ ಅರ್ಧ ಇಂಚು ಗ್ಯಾಪ್ ಬರ್ಬೇಕು. ಆ ತರ ನೀವು ಮಾರ್ಕಿಂಗ್ ನ ಮಾಡ್ಬೇಕು. ಫಸ್ಟ್ ನೋಡ್ರಿ, ಇವು 3 ಪಾಯಿಂಟ್ ನ ಸೇರಿಸ್ರಿ ಈ ತರ. ಇದು ನಮ್ಗ ಫ್ರಂಟ್ ಪಾರ್ಟ್ ಇಂದ ಶೇಪು. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟಿಗೆ ಇಷ್ಟೇ. ಈ ತರ ಇಲ್ಲಿ ನೀವು ಬ್ಯಾಕ್ ಪಾರ್ಟಿಗೆ ಶೇಪ್ ಕೊಡ್ರಿ. ಇಲ್ಲ ನೋಡ್ರಿ, ನಾವು ಬ್ಯಾಕ್ ಪಾರ್ಟಿಂದ ಏನಾದ್ರೂ ಶೇಪು ಇವಾಗ ಇಷ್ಟು ಶೇಪ್ ಕೊಟ್ಟಿವಿ ನಾವು. ಇಲ್ಲ ನಾವೇನಾದ್ರೂ ಇದನ್ನ ಇಲ್ಲಿ ಜಾಸ್ತಿ ಮಾಡ್ಕೊಂಡ್ವಿ ಅಂತ ಅನ್ಕೋರಿ. ಇಲ್ಲಿ ಈ ತರ ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತಾ, ಇಲ್ಲಿ ನಮಗ್ ಬಟ್ಟೆನೇ ಜಾಸ್ತಿ ಬರುತ್ತಾ. ಮತ್ತೆ ಇದನ್ನ ಅಕಸ್ಮಾತ್ ನಾವ್ ಇಲ್ಲಿವರೆಗೂ ಶೇಪ್ ತಗೊಂಡ್ರೆ ಏನಾಗುತ್ತೆ, ಇಲ್ಲಿನ ನಮ್ಗ
ಬಟ್ಟೆ ಜಾಸ್ತಿ ಬರುತ್ತೆ. ಹಂಗಾಗಿ ಈ ತರ ಶೇಪ್ ನ ಕೊಡಬಾರ್ದು. ಈ ತರ ಇಲ್ಲಿ ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಮಗ ಯಾವ್ದೇ ರೀತಿಲಿ ರಿಂಕಲ್ಸ್ ಬರಂಗಿಲ್ಲ. ಅಕಸ್ಮಾತ್ ಆಗಿ ನಾವು ಕಸ್ಟಮರ್ ಗೆ ಒಂದೇ ಸರಿ ಒಂದ್ ಬ್ಲೌಸ್ ನಾವು ಸ್ಟಿಚ್ ಮಾಡ್ಕೊಟ್ಟಿವಿ ಅಂತ ಅನ್ಕೋರಿ. ಅವಾಗ ಏನಾಗಿರ್ತೈತಿ, ಸ್ವಲ್ಪ ಇಲ್ಲಿ ಏನು ಮುಂಭಾಗದ ಬಟ್ಟೆ ಜಾಸ್ತಿ ಬಂದೈತಿ ಅಂತ ಕಸ್ಟಮರ್ ಹೇಳಿದ್ರೆ ನೀವ್ ಏನ್ ಮಾಡ್ಕೋಬೇಕು, ಇಲ್ಲಿ ಒಂದು ಫ್ರಂಟ್ ಪಾರ್ಟಿಗೆ ಅಷ್ಟೇ ಇದೆ, ಮತ್ ಬ್ಯಾಕ್ ಪಾರ್ಟಿಗೆ ಮಾಡ್ಬೇಡ್ರಿ. ಒಂದು ಸ್ವಲ್ಪ ಎರಡು ಪಾಯಿಂಟ್ ಒಳಗ ಇಲ್ಲಿ ಸ್ವಲ್ಪ ನೀವು ಬಟ್ಟೆನ ಒಳಗಡೆ ಮಾಡಿ ಕಟಿಂಗ್ ನ ಮಾಡ್ಕೋಬೇಕು. ಅರ್ಥ ಆಗತ್ತ ಅಂತ ಅನ್ಕೊಳಕತ್ತೀನಿ. ಈ ತರ ಕಟಿಂಗ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗ ಬಟ್ಟೆ ಕಡಿಮೆ ಬರುತ್ತೆ, ಸ್ವಲ್ಪ ನೀಟಾಗಿ ಬರುತ್ತೆ. ಬಟ್ ಅದು ಕಸ್ಟಮರ್ ಹೇಳಿದ್ರ ಅಷ್ಟೇ ಮಾಡ್ರಿ, ಇಲ್ಲ ಅಂತಂದ್ರ ಸೇಮ್ ಇದೇ ಮೆಥಡ್ ನ ಫಾಲೋ ಮಾಡ್ರಿ. ಹಂಗಾದ್ರ ನಮ್ಗ ಆರ್ಮೋಲ್ ಅಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ, ಟೈಟ್ ಬರಲ್ಲ, ಮತ್ತೆ ಲೂಸನ್ ಆಗೋದಿಲ್ಲ. ನೀಟಾಗಿ ಪರ್ಫೆಕ್ಟ್ ಆಗಿ ಶೇಪ್ ಬರುತ್ತೆ ನಮಗದ. ವಿಡಿಯೋ ಇಷ್ಟ ಆಯ್ತಂದ್ರ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.